ತಕ್ಷಣ ಅಲ್ಲಿ ನಾವು ಮತಾಸಿದ ಅಂಗಡಿಗಳು ಇನ್ನೂ ಹೆಚ್ಚುವರಿ ಅಂಗಡಿಗಳನ್ನ ನಾವು ಹಾಕ್ತಾ ಇದೀವಿ. ಹಾಕಿದಾಗ ಈಗಾಗಲೇ ಯಾರ್ದು ಟರ್ಮ್ ಮುಗಿದಿರಲ್ವೋ ಅವ್ರಿಗೆ ಮತ್ತೆ ಮರುಸ್ಥಾಪನೆ ಮಾಡ್ತೀವಿ ನಾವು. ಅಲ್ಲಿ ಅವ್ರಿಗೆ ಯಾವುದೇ ರೀತಿ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಆಗಲಿ ಮಾಡೋದಿಲ್ಲ. ಅದನ್ನು ಜಿಲ್ಲಾಧಿಕಾರಿಗಳು ನಿರ್ಧರಿಸ್ತಾರೆ. ಸೊ ಅದನ್ನು ನಾಳೆನೂ ನಾಡಿದೊಳಗಡೆ ನಾವು ಮೀಟಿಂಗ್ ಅವ್ರನ್ನೂ ಕರೀತಾ ಇದೀವಿ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಯಾರಿಗೂ ಸಹ ತೊಂದರೆ ಕೊಡೋದಿಲ್ಲ. ಮತ್ತಷ್ಟು ಅಂಗಡಿಗಳಲ್ಲಿ ಬರ್ತಾ ಇರೋದ್ರಿಂದ ಎಲ್ರಿಗೂ ಅಕಾಮಿಡೇಟ್ ಮಾಡ್ತಾ ಇದೀವಿ. ಒಟ್ಟಾರೆಯಾಗಿ ನಗರಸಭೆ ಇಷ್ಟೇ ಇಂಟೆನ್ಷನ್. ಅದರದ್ದು ಒಂದು ಸ್ಥಿತಿಗತಿ ಸರಿ ಇಲ್ಲ. ನೀವು ಗಮನಿಸಿರ್ಬೋದು, PWD ಸಹ ನಾವು ರಿಪೋರ್ಟ್ ಬಂದಿದೆ. ಆಮೇಲೆ ಜೊತೆಗೆ RCA ಸ್ಟುಡಿಯೋ ಪ್ರೈವೇಟ್ ಲಿಮಿಟೆಡ್ ಅಂತ ರಿಚ್ಮಂಡ್ ಸರ್ಕಲ್ ಇರೋರು ಸಹ ಈಗಾಗಲೇ ಸಾಯಿಲ್ ಟೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಸಹ ರಿಪೋರ್ಟ್ ಕೊಟ್ಟಿದ್ದಾರೆ. ಅದರ ಒಂದು ಕಟ್ಟಡದ ಸ್ಥಿತಿ ಸರಿ ಇಲ್ಲ ಅಂತ, ಕುಸಿಯೋ ಹಂತದಲ್ಲಿದೆ. ಆದಷ್ಟು ಬೇಗ ನಿಮ್ಮ ಒಂದು ಪ್ರಾಣದ ಹಿತ ದೃಷ್ಟಿಯಿಂದ ಹೇಳ್ತಾ ಇದೀವಿ, ಆದಷ್ಟು ಬೇಗ ವೆಕೆಟ್ ಮಾಡ್ಬೇಕು ಅಂಗಡಿಗಳನ್ನ. ಡೆಮಾಲಿಷ್ ಮಾಡಿದಾದ್ಮೇಲೆ ಮರುಸ್ಥಾಪನೆ ಮಾಡ್ತೀವಿ ಅಂಗಡಿಗಳನ್ನ. ಯಾರ್ಯಾರು ಎಲ್ಲಿ ಒರಿಜಿನಲ್ ಓನರ್ಸ್ ಯಾರ್ಯಾರಿದ್ದಾರೆ ಅವರಿಗೆ ಕಡ್ಡಾಯವಾಗಿ ನಿಮಗೆ ಸಿಗ್ತದೆ ಅಂಗಡಿಗಳನ್ನ. ನಿಮ್ಮ ಅವಧಿ ಎಷ್ಟಿದೆಯೋ ಅಷ್ಟನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿಕ್ಕೆ ನಿರ್ಧರಿಸ್ತಾರೆ. ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಅದನ್ನು ಹೇಳ್ತಾರೆ ನಿಮ್ಮ ಜೊತೆ. ಹಂಗಾಗಿ ಸಾರ್ವಜನಿಕರ ದೃಷ್ಟಿಯಿಂದ ನಿಮ್ಮ ಪ್ರಾಣಗಳನ್ನು ಇದು ಉಳಿಸೋ ಒಂದು ದೃಷ್ಟಿಯಿಂದ ನೀವು ಅಂಗಡಿಗಳನ್ನ ಅನಿವಾರ್ಯವಾಗಿ ತೆರವು ಮಾಡಲೇಬೇಕಾಗ್ತದೆ. ಇಲ್ಲಾಂದ್ರೆ ನಾಳಂತ ಪ್ರಾಣಾಪಾಯಗಳೇನೋ ಹೆಚ್ಚು ಕಡಿಮೆ ಆಗದಲ್ಲಿ ನೀವೇ ಹೊಣೆಗಾರರಾಗ್ತೀರಂತ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ, ಏನಾದ್ರೂ ಬಾಡಿಗೆಗಳು ಸಹ ಪೆಂಡಿಂಗ್ ಇಟ್ಕೊಂಡಿದ್ರೆ ಅವ್ರು ಈ ಕೂಡಲೇ ಬಾಡಿಗೆಗಳನ್ನು ಕಟ್ಟಬೇಕು. ಯಾಕಂದ್ರೆ ಕಟ್ಟಲಿಲ್ಲ ನಾಳೆ ದಿವಸ ಅದಕ್ಕೆ ಖರ್ಚಿಗೂ ಸಹ ಬೇಕಾಗ್ತದಲ್ಲ ಈಗ ಕಟ್ಟಲಿಕ್ಕೆ. ಸೊ ಹಂಗಾಗಿ ಅದನ್ನು ಸಹ ಮುಂದಾಗಬೇಕು ಅಂತ ನಾನು ತಿಳಿಸ್ತಾ ಇದ್ದೀನಿ. IDSMT ಇದರಲ್ಲಿ ಈಗಾಗಲೇ ವಿನ್ಯಾಸವನ್ನು ಮಾಡಿ 3 ಹಂತದಲ್ಲಿ ವಿನ್ಯಾಸಗಳನ್ನು ರೆಡಿ ಆಗ್ತಾ ಇದೆ. ಈ ಡೆಮಾಲಿಶ್ ಆದ ತಕ್ಷಣನೇ ವಿತಿನ್ ವೀಕ್ ಅಲ್ಲಿ ಕೆಲಸ ಆಗ್ತದೆ. ಯಾಕಂದ್ರೆ ಟೆಂಡರ್ ಮುಗಿದಾಗಿದೆ, ಎಲ್ಲ ರೆಡಿ ಇದೆ. ಫಾಸ್ಟ್ ಆಗಿ ಎಷ್ಟು ಬೇಗ ಆದಷ್ಟು ಬೇಗ ಅಂಗಡಿಗಳನ್ನ, ಇನ್ನೂ ಹೆಚ್ಚಿನ ಸಂಖ್ಯೆ ಅಂಗಡಿಗಳನ್ನ ಅಲ್ಲಿ ನಾವು ಕಟ್ತಾ ಇದ್ವಿ. ಆದ್ರಿಂದ ದಯವಿಟ್ಟು ಎಲ್ಲಾನು ಅಂಗಡಿಗಳನ್ನ ಖಾಲಿ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾನೆ. ನಾಳೆ ದಿವಸ ನೀವು ಖಾಲಿ ಮಾಡದೆ ಹೋದಂತ ಪಕ್ಷದಲ್ಲಿ ಏನಾದರೂ ಪ್ರಾಣಾಪಾಯಗಳಾದ್ರೆ ನೀವುಗಳೇ ಹೊಣೆಗಾರರಾಗ್ತೀರ ಅಂತ ನಾನು ತಮ್ಮ ಮೂಲಕ ಹೇಳ್ತೀನಿ. ಅದೇ ರೀತಿಯಾಗಿ ವದಂತಿಗಳಿಗೆ ಕ್ಯೂ ಕೊಡಬೇಡಿ. ಯಾವುದೇ ರೀತಿ ಯಾರಿಗೂ ಸಹ ತೊಂದರೆ ಮಾಡೋದಿಲ್ಲ. ಕೆಲವರು ಸುಮ್ಮನೆ ಹೇಳ್ತಾರೆ ಹಂಗಾಗುತ್ತೆ ಹಿಂಗಾಗುತ್ತೆ ಮತ್ತೆ ನೀವು ಕೊಡಲ್ಲ ಅಂತ ಸೇರಿಸಲ್ವಂತ. ಇವೆಲ್ಲ ಸುಳ್ಳು. ನಾವು ಸ್ಪಷ್ಟೀಕರಿಸ್ತಾ ಇದೀವಿ. ನಿಮ್ಮ ಏನು ನಿಗದಿತ ಅವಧಿ ಇದೆಯೋ ಅದನ್ನ ಜಿಲ್ಲಾಧಿಕಾರಿಗಳು ಸ್ಪಷ್ಟೀಕರಿಸ್ತಾರೆ, ನಿಮ್ಗೆ ಅದನ್ನು ಮಾಹಿತಿ ಕೊಡ್ತಾರೆ. ಯಾರಿಗೂ ರೀತಿ ತೊಂದರೆ ಮಾಡೋದಿಲ್ಲ. ಉದ್ದೇಶ ಇಷ್ಟೇ, ಹೊಸ ಕಟ್ಟಡ ಬರಲಿ. ಈಗ ಏನು ಅದು ಶಿಥಿಲವಾಗಿದೆ ನೀವು ಗಮನಿಸಬಹುದು. ಈಗಾಗಲೇ ಕುಸಿಯಂತ ಹಂತದಲ್ಲಿದೆ. ಮೇಲ್ಗಡೆ ನಾವು ರೂಫಿಂಗ್ ಚೆಕ್ ಮಾಡಿದಾಗ ನೀವು ಪತ್ರಕರ್ತರು ಚೆಕ್ ಮಾಡ್ಬೋದು, ಎಲ್ಲ ಹೋಲ್ಸ್ ಬಿದ್ದಿದೆ ಮೇಲ್ಗಡೆಯಿಂದ. ಆಮೇಲೆ ಅದಕ್ಕೆ ಏನು ಸ್ಟೆಬಿಲಿಟಿ ಇರುತ್ತೆ ಅದು ಕಟ್ಟಡದ ಪಿಲ್ಲರ್ಸ್ ಅದು ಸಹ ಎಲ್ಲಾನು ಒಡೆದು ಹೋಗ್ತಾ ಇದೆ. ನೀವೆಲ್ಲ ಗಮನಿಸಿರ್ತೀರಾ. ಸುಮಾರು ಸರಿ ಪತ್ರಿಕೆಗಳಲ್ಲೂ ಸಹ ನೀವೆಲ್ಲ ಸುದ್ದಿ ಮಾಡಿದ್ದೀರಾ. ಇವನ್ ಏನ್ ನಂಬರ್ ನ್ಯೂಸ್ ಅಲ್ಲಿ ಸಹ ಲಾಸ್ಟ್ ಟೈಮ್ ಸುದ್ದಿ ಮಾಡಿದ್ದನ್ನ ಗಮನಿಸಬಹುದು. ಸೊ ಹಂಗಾಗಿ ನಾ ಹೇಳ್ತಾ ಇದ್ದೀವಿ, ದಯವಿಟ್ಟು ಆದಷ್ಟು ನಿಮ್ಮಲ್ಲಿ ಮನವಿ ಮಾಡ್ತೀನಿ ವರ್ತಕರಲ್ಲಿ, ದಯವಿಟ್ಟು ಅಂಗಡಿಗಳನ್ನ ವಿತಿನ್ ಎ ವೀಕ್ ನೀವು ಬೇರೆ ಕಡೆ ಮಾಡ್ಕೊಂಡು ನಮ್ಗೆ ತೆರವು ಮಾಡ್ಲಿಕ್ಕೆ ಅನುಕೂಲ ಮಾಡ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಈಗ 43 IDSMT ಈಗಾಗಲೇ ಜೊತೆಗೆ ನಮ್ಮ ಮುನ್ಸಿಪಲ್ ಅಂಗಡಿಗಳು ಸುತ್ತಲೂ ಇದಾವೆ. ಆ ಮಟನ್ ಇರ್ಬೋದು, ಪೋರ್ಕ್ ಅಂಗಡಿಗಳು ಈಗಾಗಲೇ ಅವಧಿ ಮುಗಿದಿದೆ. ಅದನ್ನು ಸಹ ಸೇರಿಸ್ಕೊಂಡು ಎಕ್ಸ್ಟ್ರಾ ಅಂಗಡಿಯಲ್ಲಿ ಕಟ್ತೀವಿ. ಡಬಲ್ ಆಗ್ಬೋದು, ಅಂಗಡಿಗಳು ಡಬಲ್ ಆಗಂತ ಚಾನ್ಸಸ್ ಇದೆ. ಈಗ ಇರೋ ಅಂಗಡಿ ಮಾಲೀಕರು ಸೇರ್ತಂದ್ರೆ ಯಾರು ಮೂಲ ಓನರ್ ಇರ್ತಾರೋ ಅವ್ರಿಗೆ ಯಾವುದೇ ರೀತಿ ಅನ್ಯಾಯ ಆಗಲ್ಲ. ಅಗ್ರಿಮೆಂಟ್ಸ್ ಏನ್ ಮಾಡ್ಕೊಂಡಿದ್ದಾರೆ, ಡೆಪಾಸಿಟ್ ಏನ್ ಕಟ್ಟಿದ್ರು ಅವ್ರಿಗೆ ಡೆಫಿನೆಟ್ ಆಗಿ ಅವ್ರಿಗೆ ಸಿಗೋಂಥದ್ದು, ಅವ್ರ ಟರ್ಮ್ ಏನಿದೆ ಸಿಗೋಂಥದ್ದು ವ್ಯವಸ್ಥೆ ನಾವು ಮಾಡ್ತೀವಿ. ಯಾರಿಗೂ ಒಕ್ಕಲಿಪ್ಸಕ್ಕಂತ ಹೋಗೋದಿಲ್ಲ. ಈಗ ಇಮಿಡಿಯೇಟ್ ತೆರವು ಮಾಡಿ ಅಂಗಡಿಗೆ ಅನುಕೂಲ ಮಾಡ್ಕೊಡ್ಬೇಕು. ಈಗ ಟೈಮ್ ಏನಾದ್ರು ಕೊಡ್ತೀರಾ ಸರ್? ಅವನ ಜಿಲ್ಲಾಧಿಕಾರಿಗಳು ಮೋಸ್ಟ್ಲಿ ನಾಳೆ ನಡೆದ ಮೀಟಿಂಗ್ ಕರೀತಾರೆ, ಅವ್ರಿಗೆ ನಿರ್ಧರಿಸ್ತಾರೆ. ನಾನು ಅವರ ನಿರ್ದೇಶನ ಏನಿದೆ ಅದನ್ನ ನಮ್ಮ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಕಾಮಗಾರಿಗಳು 3 ದಿನದಿಂದ ಸ್ಟಾರ್ಟ್ ಆಗಿದೆ. ನಿಮ್ಗೆಲ್ಲ ಗೊತ್ತಿರೋ ವಿಚಾರನೆ. ಯುದ್ಧ ನಡೆಯುತ್ತೆ, ಪೆಟ್ರೋಲಿಯಂ ಜೆಲ್ಲಿ ಎಲ್ಲಿ ಸಿಗ್ತಾ ಇಲ್ಲ, ಹಂಗಾಗಿ ಆಗ್ತಾ ಇದೆ. ಎಲ್ಲ ಹುಡುಗರು ಯಾರು ಅಡ್ಡಿಪಡಿಸಿದ್ರಂತೆ, ನಮ್ ಗಮನಕ್ಕೆ ತಂದು ಮಾಡ್ಬೇಕಾಗಿತ್ತು. ಅಡ್ಡಿಪಡಿಸಿರೋದಲ್ಲ, ಅಲ್ಲೇ ಮಾಡಿದ್ದಾರೆ. ನೀವ್ ಯಾಕೆ ಕಂಪ್ಲೇಂಟ್ ಕೊಡಿ? ನಾನು ಗಮನಕ್ಕೆ ಬಂದಿಲ್ಲ. ಏನನ್ನ ಇಂಜಿನಿಯರ್ಸ್ ಅಥವಾ ರೈಟಿಂಗ್ ಅಲ್ಲಿ ಕೊಟ್ಟರೆ ಡೆಫಿನೆಟ್ ಆಗಿ ನಾನು ಅವ್ರ ಮೇಲೆ ಕ್ರಮಕ್ಕೆ ಇಲ್ಲ, ಅಲ್ಲೇ ಮಾಡಿರೋ ನಿಜ ಅಂತ ನಮ್ಗೆ ಗೊತ್ತಾಯ್ತಲ್ಲ.